ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಭಾನುವಾರ ಇತ್ತು, ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ನೋಡ್ತಾ ಇದ್ದೆ. ನನಗೆ ಐಡಿಯಾ ಬಂದಿದ್ದು ಟೊಮೊಟೊ ರೈಸ್ ಬಾತು. ಸರಿ, ಅದನ್ನು ಮಾಡೋಣ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು. ನಾನಿವಾಗ ಟೊಮೊಟೊ ರೈಸ್ ಬಾತಿಗೆ ಅಕ್ಕಿನ ತೊಳೆದ್ಬಿಟ್ಟು ಒಂದು 15 ನಿಮಿಷ ನೆನೆಸಿಟ್ಕೋತಾ ಇದ್ದೀನಿ. ನಾವು ಈ ಥರ ನೆನೆಸಿಟ್ಕೊಳ್ಳೋದ್ರಿಂದ ಅನ್ನ ಬೇಗ ಬೇಯುತ್ತೆ. ಹಾಗಾಗಿ ನಾನು ತೊಳೆದ್ಬಿಟ್ಟು ನೆನೆಸಿಟ್ಕೊತೀನಿ ಯಾವಾಗ್ಲೂ. ನಾನಿವತ್ತು ಟೊಮೊಟೊ ರೈಸ್ ಬಾತಿಗೆ ಸೋಯಾಬೀನು ಮತ್ತು ಹಸಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ಇದು ಒಂಥರ ಚೆನ್ನಾಗಿರುತ್ತೆ, ಬೇರೆ ಥರನೇ ಇರುತ್ತೆ ಟೇಸ್ಟು. ನಮ್ಮ ಮನೇಲಿ ಎಲ್ರಿಗೂ ಸೋಯಾಬೀನ್ ತುಂಬಾ ಇಷ್ಟ. ಹಾಗಾಗಿ ನಾನು ಇದ್ರ ಜೊತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಕುದಿಯೋಕ್ಕಿಟ್ಟು ಇದಕ್ಕೆ ಸೋಯಾಬೀನ್ ಹಾಕಿ 10 ನಿಮಿಷ ಕುದಿಸಿ ಸೋದಿಸ್ಕೊಂಡ್ರೆ ಸಾಕು. ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ಸ್ವಲ್ಪ ಕೆಂಪು ಹದಕ್ಕೆ ಬರೋ ಥರ ಹುರಿತಾ ಇದ್ದೀನಿ. ಇದು ಹುರಿದಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ಇದು ಹೋಗಿದೆ ಇವಾಗ ಸ್ಮೆಲ್ಲೆಲ್ಲ. ಇದಕ್ಕೆ ಹಸಿ ಬಟಾಣಿ ಸ್ವಲ್ಪ ಒಂದೇ ಒಂದು ಇಡಿಯಷ್ಟು ಹಾಕ್ತಾಯಿದ್ದೀನಿ, ರುಚಿಗಷ್ಟೇ. ಹಸಿ ಬಟಾಣಿ ಇದು ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದಕ್ಕೆ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದಂಥ 3 ಟೊಮೆಟೊ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಒಂದು 10 ನಿಮಿಷ ನಾವು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇವಾಗ ನಾನು ಸೋಯಾಬೀನ್ ಕುದಿಸಿಟ್ಕೊಂಡಿದ್ನಲ್ಲ, ನಾನು ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ ಖಾಲಿ ಆಗಿತ್ತು, ಹಂಗಾಗಿ ಅಳತೆ ಮಾಡಿಲ್ಲ, ಹಂಗೆ ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇದ್ದೀನಿ. ನಮ್ಮನೆ ಖಾರ ಪುಡಿ ಸ್ವಲ್ಪ ಖಾರ ಇದೆ, ಹಾಗಾಗಿ ನಾನು 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಬೇಕು ಅಂದರೆ ನಿಮ್ಮ ಮನೇಲಿ ಖಾರ ಎಷ್ಟಿರುತ್ತೆ ಅಷ್ಟು ನೋಡಿ ಹಾಕೋಬೋದು. ನಾನಿವಾಗ ಇದಕ್ಕೆ ಹಸಿ ಕರಿಬೇವಿನ ಸೊಪ್ಪಿನ ಎಲೆ ಸೇರಿಸ್ತಾ ಇದ್ದೀನಿ. ನಾನು ಎಣ್ಣೆನಲ್ಲಿ ಫ್ರೈ ಮಾಡ್ತಿಲ್ಲ. ನಾನು ಯಾಕೆ ಎಣ್ಣೆನಲ್ಲಿ ಫ್ರೈ ಮಾಡ್ತಿಲ್ಲ ಅಂದರೆ, ಎಣ್ಣೆನಲ್ಲಿ ಫ್ರೈ ಮಾಡಿದರೆ ನಮಗೆ ಆ ಎಲೆದು ಏನಿದೆ ಆ ಪರಿಮಳ ನಮಗೆ ಅದು ಬರ್ತಾ ಇರಲ್ಲ. ನಾವು ಕಣ್ಣಲ್ಲಿ ನೋಡೋಕ್ಕಷ್ಟೇ ಹಾಕಿದ್ದೀವಿ ಅನ್ನೋ ರೀತಿನಲ್ಲಿರುತ್ತೆ. ಬಟ್ ನಾವು ಇದೇ ರೀತಿ ಸೇರಿಸೋದ್ರಿಂದ ಆ ಎಲೆನಲ್ಲಿ ಇರೋವಂಥ ಪರಿಮಳ ನಾವು ಅಡುಗೆ ಮಾಡುವಾಗಲೇ ಗೊತ್ತಾಗ್ತಾ ಇರುತ್ತೆ. ಕರಿಬೇವಿಂದು ಹೇಗಿರುತ್ತೆ ಅಂದರೆ ಘಮ ಘಮ ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಟೊಮೊಟೊ ರೈಸ್ ಬಾತಿಗೆ ಇದೇ ರೀತಿಯಲ್ಲೇ ಹಾಕೋದು. ನಾನು ಇವಾಗ ಇದಕ್ಕೆ 1 ಸ್ಪೂನ್ ತುಪ್ಪ ಸೇರಿಸಿದ್ದೀನಿ. ನಾನು ನೀರು ಹಾಕೋ ಮುಂಚೆ ಯಾವಾಗಲೂ ಇದೇ ರೀತಿ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ, ಅಕ್ಕಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಆಮೇಲೆ ನಾನು ಇದಕ್ಕೆ ನೀರು ಹಾಕೋದು. ನೀರೆಲ್ಲ ಸೇರಿಸಾಯಿತು. ಇದನ್ನೊಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ನಾನು ಮುಚ್ಚಳ ಮುಚ್ತೀನಿ. ಏಕೆಂದರೆ ಬೇಗನೆ ಮುಚ್ಚಿರೋದು ಬಟಾಣಿ ಎಲ್ಲ ಮೇಲೆ ಇರುತ್ತೆ, ಚೆನ್ನಾಗಿ ಮಿಕ್ಸ್ ಆಗಿರಲ್ಲ. ಹಾಗಾಗಿ ನಾನು ಕುಕ್ಕರ್ ವಿಶಿಲ್ ಬರೋ ಅಷ್ಟರೊಳಗೆ ಸೌತೆಕಾಯೆಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ, ಸ್ವಲ್ಪ ರೈತ ಮಾಡ್ಕೊಳ್ಳೋಣ ಅಂತ. ಹಾಗೆ ಸ್ವಲ್ಪ ಕಟ್ ಮಾಡಿ ತಿನ್ನೋಕ್ಕೂ ಇಟ್ಕೊತಾ ಇದ್ದೆ. ಕುಕ್ಕರ್ ಕೂಡ ವಿಶಿಲ್ ಆಯಿತು. ರೈತಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ರೈಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು.
ಇದಾಗಿತ್ತು ಇವತ್ತು ನಮ್ಮ ಮನೆ ಭಾನುವಾರದ ಮಧ್ಯಾಹ್ನದ ಊಟ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲಗಿದ್ದು ಎದ್ಬಿಟ್ಟು ಇವಾಗ ಒಂದು ಕಪ್ಪು ಟೀ ಮಾಡ್ಕೊತಾ ಇದ್ದೀನಿ. ಹಾಗೆ ಟೀ ಮಾಡಿಕೊಂಡು ಆಚೆ ಎಲ್ಲ ಬಂದು ಕೂತ್ಕೊಂಡು ಆಚೆ ವ್ಯೂಸ್ ಎಲ್ಲ ನೋಡಿಕೊಂಡು ಒಂದು ಕಪ್ ಟೀ ಕುಡಿದ್ವಿ. ರಾತ್ರಿ ಆಗಿತ್ತು, ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಮೆಂತ್ಯ ಮುದ್ದೆ ಮತ್ತು ಮಶ್ರೂಮ್ ಕರಿ ಮಾಡೋಣ ಅಂತ ಯೋಚನೆ ಬಂತು. ಹಾಗಾಗಿ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡಿ 2 ಬಾಕ್ಸಲ್ಲಿ ಇಷ್ಟು ಗಲೀಜು ಹೋಗಿದೆ. 10 ನಿಮಿಷ ಬಿಸಿ ನೀರಲ್ಲಿ ನೆನೆಸೋಣ ಅಂತೇಳಿ ಇದನ್ನು ನೀರು ಕುದಿಸಿ ಹಾಕಿ ಇದಕ್ಕೆ ಉಪ್ಪು ಹಾಕ್ಬಿಟ್ಟು 10 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಏಕೆಂದರೆ ಮಸಾಲದಲ್ಲಿ ಬೇಯಕ್ಕೆ ತುಂಬ ಹೊತ್ತಾಗುತ್ತೆ. ನಾವು 10 ನಿಮಿಷ ಇದರಲ್ಲೇ ಈ ಥರ ನೆನೆಸಿ ಇಟ್ಕೊಂಡ್ರೆ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಆಮೇಲೆ ನಾವು ಮಸಾಲದಲ್ಲಿ ಹಾಕಿದರೆ ಒಂದು 10 ನಿಮಿಷದಲ್ಲಿ ಮಸಾಲ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬಾಣಲೆ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಟೊಮೆಟೊ, ಈರುಳ್ಳಿ, ತೆಂಗಿನಕಾಯಿ ಇಷ್ಟೇ ಹಾಕ್ತಾ ಇರೋದು, ಬೇರೆ ಏನೂ ಹಾಕ್ತಾಯಿಲ್ಲ ನಾನು. ಮತ್ತು ಮನೆ ಮಸಾಲ ಪುಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನೆಲ್ಲ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಮಸಾಲ ಪುಡಿ ಹಾಕಿ ರುಬ್ಬಿಟ್ಟು ನಾನು ಇದಕ್ಕೆ ಒಂದು ಸಾಂಬಾರಿಗೆ ನಾವು ಡೈರೆಕ್ಟಾಗಿ ಹಾಗೆ ರುಬ್ಬಿ ಒಗ್ಗರಣೆ ಹಾಕಿ ಮಾಡೋ ಬದಲು ಈ ಥರ ಎಣ್ಣೆಯಲ್ಲಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿ ಬೇರೆ ಥರನೇ ಇರುತ್ತೆ. ನಾನು ಕೆಲವೊಂದು ಸಾಂಬಾರು ಅಥವಾ ಕರಿಗೆಲ್ಲ ನಾನು ಇದೇ ರೀತಿಯಲ್ಲೇ ಮಾಡೋದು, ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾನು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಮತ್ತು ಈರುಳ್ಳಿ, ಕರಿಬೇವು ಎಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲ ಸೇರಿಸ್ಕೊಬೇಕು. ನಮಗೆ ಎಷ್ಟು ನೀರು ಬೇಕು ಅದು ಅಳತೆ ಮೇಲೆ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ನಾವು ಇದಕ್ಕೆ ಮಶ್ರೂಮ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಓಪನ್ ಮಾಡಿರೋದ್ರಿಂದ ನನಗೆ ಮಾತಾಡೋಕ್ಕೆ ಸ್ವಲ್ಪ ಗಾಬರಿ ಅನಿಸ್ತಾ ಇದೆ. ಧೈರ್ಯ ಇದ್ದರೂ ಕೂಡ ವಾಯ್ಸ್ ಕೊಡಬೇಕಾದ್ರೆ ಎಲ್ಲೋ ತಪ್ಪಾದೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನಾನು ಮಾತಾಡೋದೇನಾದರೂ ಎಲ್ಲಾದರೂ ತಪ್ಪಾಗಿದ್ದರೆ ದಯವಿಟ್ಟು ಯಾರೂ ಏನು ಅಂದ್ಕೋಬೇಡಿ. ಯಾಕೆಂದರೆ ನಮ್ಗೆ ನರ್ವಸಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವಾಗ ಮೆಂತ್ಯ ಮುದ್ದೆಗೆ ನೀರು ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಗ್ರೇವಿ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಆಫ್ ಮಾಡ್ತಿದ್ದೀನಿ. ನಾನು ಬೆಲ್ಲನ ಏನಕ್ಕೆ ಹಾಕಿದೆ ಅಂದರೆ ಮೆಂತ್ಯ ಮುದ್ದೆ ಸ್ವಲ್ಪ ಕಹಿ ಬರುತ್ತೆ, ಅದು ಮಕ್ಕಳು ತಿನ್ನಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೆ. ಅದೊಂದು ಉದ್ದೇಶ. ಆದರೆ ಮತ್ತು ಇನ್ನೊಂದು ಉದ್ದೇಶ, ಅದರಲ್ಲಿ ನಮಗೆ ಕ್ಯಾಲ್ಶಿಯಂ ಅಂಶ ಇದೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ಬೆಲ್ಲ ಹಾಕ್ಕೊಡ್ತಾಯಿದ್ದೀನಿ. ಗ್ರೇವಿಗೆ ನಮಗೇನು ಬೆಲ್ಲದ ಅವಶ್ಯಕತೆ ಇರಲ್ಲ, ಬಟ್ ಮಕ್ಕಳು ತಿನ್ನಲ್ಲ ಅಂತೇಳಿ ನಾನು ಹಾಕಿದೆ ಅಷ್ಟೇ. ನಮಗೆ ಮುದ್ದೆನ ಮೇಲೆ ಸ್ಟವ್ ಮೇಲೆ ತಿರುವಾಗ ಅಷ್ಟು ನಮಗೆ ಕಂಫರ್ಟ್ ಸಿಗಲ್ಲ. ಹಾಗಾಗಿ ಸ್ಟವ್ ಆಫ್ ಮಾಡ್ಕೊಂಡು ನಾನು ಕೆಳಗಡೆನೇ ಅದನ್ನೆಲ್ಲ ತಿರುಗಿಬಿಟ್ಟು ನಾನು ಮೇಲಿಟ್ಕೊತಿದ್ದೀನಿ. ಇದಕ್ಕೆ 1 ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ. ತಳ ಹಿಡಿಯೆಲ್ಲ ಜೊತೆಗೆ ಅದು ಮುದ್ದೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಮುದ್ದೆ ಕೂಡ ಚೆನ್ನಾಗಿ ಬೆಂದಿದೆ, ಅಂಟುತ್ತಾ ಇಲ್ಲ. ನಾನು ಒಂದು 10 ನಿಮಿಷ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಹಾಗಾಗಿ ಅದು ಚೆನ್ನಾಗಿ ಬೆಂದಿದೆ. ನೋಡಿ ಮುದ್ದೆ ಅಂಟುತ್ತಾ ಇಲ್ಲ, ಕೈ ಎಷ್ಟು ಚೆನ್ನಾಗಿ ಬೆಂದಿದೆ ಮುದ್ದೆ. ಇವತ್ತಿನ ರಾತ್ರಿ ಊಟ ಕೂಡ ಮೆಂತ್ಯ ಮುದ್ದೆ ಮಶ್ರೂಮ್ ಗ್ರೇವಿ ರೆಡಿ ಆಯಿತು. ಇವತ್ತಿನ ಬ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಈ ಮುದ್ದೆ ಮತ್ತು ಮಶ್ರೂಮ್ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ದಯವಿಟ್ಟು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬಂದಿತ್ತು. ನೋಡೋದಕ್ಕಷ್ಟೇ ತಿನ್ನೋದಕ್ಕಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು. ನನ್ನ ಚಾನಲ್ ನೋಡ್ತೀರಾ ಅಂತ ನಿಮಗೆಲ್ಲರಿಗೂ